ನೋಡಿ ಗಾಯ್ಸ್, ಇದೆ ಎಂಟ್ರೆನ್ಸ್ಗೆ ಹೋಗೋ ಜಾಗ. ನೀವು ಮೆಟ್ಲು ಹತ್ಬೇಕಂದ್ರೆ ಈ ಜಾಗಕ್ಕೆ ಹೋಗ್ಬೇಕು. ಈ ಜಾಗ ಒಳಗಡೆ ಹೋಗಿ ಅಲ್ಲಿ ನಾವು ಈಸ್ಕೊಂಡ್ರಲ್ಲ ಪೂಜೆ ಸಾಮಾನು, ಆ ಪೂಜೆ ಸಾಮಾನು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಗಾಯ್ಸ್ ಇಲ್ಲಿ ಜನ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೋ. ಫುಲ್ ಜನ ಗಾಯ್ಸ್, ಜನ 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 ಫುಲ್ ಜನ ಕಾಣಿಸ್ತಾನೆ ಇಲ್ಲ. ಪ್ಲಾಸ್ಟಿಕ್ ವಾಟರ್ ಬಾಟಿಲ್ ಮತ್ತು ಪದಾರ್ಥಗಳು, ಗಂಜಾಯಿ, ಗುಟ್ಕಾ, ಪಾನ್. ಗೈಸ್ ರ್ಯಾಂಡಮ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಎಲ್ಲಾರನು. ಅಂದರೆ ಅವ್ರವ್ರ ಅನುಭವಗಳು ಹೆಂಗೈತೆ, ಅವ್ರವ್ರ ಫೀಲಿಂಗ್ಸ್ ಹೆಂಗೈತೆ, ಇಲ್ಲಿ ಮೆಟ್ಲಿಕ್ಕೆ ಬರ್ತಾರಲ್ಲ ಅವ್ರವ್ರ ಇದು ಹೆಂಗೈತೆ ಅಂದ್ಬಿಟ್ಟು ರ್ಯಾಂಡಮ್ ಕ್ವಶನ್ಸು. ಯಾರು ಸಿಗ್ತಾರೋ ಅವ್ರಿಗೆ ರ್ಯಾಂಡಮ್ ಕ್ವಶನ್ಸ್ ಕೇಳೋದು. ಸೊ ನಾನು ಮುಂದೆ ಹೋಗಿ ಯಾರು ಬಂದರೆ ಅವ್ರನ್ನ క్వశ్చన్ కేలోదే గైస్. మీన్స్ మీ ఎక్స్పీరియన్స్ ఏంటి? మాకైతే ఇప్పుడు స్టెప్స్ ఎక్కి వచ్చినందుకు బాగా ఇబ్బంది అయింది. I always come back. You will fear me. You are mine. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವಾಗ ನಾವು ಅರಿಪಿರಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀರಿ. ಸೊ ನೋಡಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟ ಮೇಲೆ ಹೋಗ್ಬೇಕು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಕ್ಕ. ಗಾಯ್ಸ್ ಇಲ್ಲಿ ಈ ಕಡೆ ತೋರ್ಸು. ಇಲ್ಲಿ ಬ್ಯಾಗ್ ಎಲ್ಲ ಲಗೇಜ್ ಇಕ್ತಾರಲ್ಲ ಗಾಯ್ಸ್, ಅದ್ರ ಪಕ್ಕದಲ್ಲೇ ಇವ್ರು ಹೋಟ್ಲ್ ಅಂಗಡಿಗಳಿರೋದು. ನೋಡಿ ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಅಕ್ಕ, ಹೋಟೆಲ್ ಬಗ್ಗೆ ಪ್ರಮೋಷನ್ ಮಾಡಿ. ఇడ్లీ దోశ అని చెప్పాలా? ఏమేం ఇడ్లీ దోశ, పూరి, వడ, బోండా, రైస్ టేస్ట్ సూపర్ గా ఉంటది. ನಿಮ್ಮ ಹೋಟ್ಲಲ್ಲಿ ಹೇಳಿ. సేమ్ ఉన్నాయి. ಎರಡು ಸೇಮ್ ಅಂತೆ ಗಾಯ್ಸ್. ಯಾರ್ಯಾರು ಇಲ್ಲಿ ಬರ್ತಿರೋ, ಇಲ್ಲಿ ಬೆಟ್ಟ ಹತ್ತೋ ಜಾಗದಲ್ಲೇ ಸ್ಟ್ರೈಟ್ ಒಳಗಡೆ ಐತೆ. ಸೊ ಬಂದು ಎಲ್ಲರೂ ತಿನ್ನಿ. లగేజ్ ఇటు పోవాలి, మెట్లకైతే ఇలా వెళ్ళాలి. ఇది టోకెన్ తీసుకోవాలంటే బాలాజీ బస్ స్టాండ్కి పోవాలి. ಕೇಳಿಸ್ಕೊಂಡ್ರಲ್ಲ ಗೈಸ್, ಅವ್ರು ಇಲ್ಲಿರೋರು ಅವರೇ ಇನ್ಫಾರ್ಮೇಶನ್ ಕೊಟ್ಟವ್ರೆ. ಸೊ ಅವ್ರ ಹೋಟ್ಲ್ಗೆ ವಿಸಿಟ್ ಮಾಡಿ ಬನ್ನಿ. ನಾವು ಇವಾಗ ಮೆಟ್ಲತ್ತನ ಬಾಯ್ ಬಾಯ್. ಎಷ್ಟು ಡಿಸ್ಕೌಂಟ್ ಇಲ್ಲ? 50 ರೂಪಾಯಿ. 50 ರೂಪಾಯಿ ಅಂತೆ ಬಿಡಿ ಗಾಯ್ಸ್. ಓಕೆ ಅಜ್ಜಿ, ಥ್ಯಾಂಕ್ಸ್ ಅಜ್ಜಿ. ನೋಡಿ ಗಾಯ್ಸ್, ಇದೆ ಎಂಟ್ರೆನ್ಸ್ಗೆ ಹೋಗೋ ಜಾಗ. ನೀವು ಮೆಟ್ಲು ಹತ್ಬೇಕಂದ್ರೆ ಈ ಜಾಗಕ್ಕೆ ಹೋಗ್ಬೇಕು. ಈ ಜಾಗ ಒಳಗಡೆ ಹೋಗಿ ಅಲ್ಲಿ ನಾವು ಈಸ್ಕೊಂಡ್ರಲ್ಲ ಪೂಜೆ ಸಾಮಾನು, ಆ ಪೂಜೆ ಸಾಮಾನು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ಲಾಸ್ಟ್ ಡೆಡ್ ಎಂಡ್ವರೆಗೂ ತೋರಿಸ್ತೀನಿ. ಲಾಂಗ್ ಇರುತ್ತೆ ವಿಡಿಯೋ, ಎಂಜಾಯ್ ಮಾಡೋಣ ಬನ್ನಿ ಗಾಯ್ಸ್. ಇಲ್ಲಿ ಜನ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೋ. ಫುಲ್ ಜನ ಗಾಯ್ಸ್, ಜನ 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 ಫುಲ್ ಜನ ಕಾಣಿಸ್ತಾನೆ ಇಲ್ಲ ಗೈಸ್. ನಾನು ಮಚ್ಚ ಇದ್ದೀರಿ, ಪೂಜೆ ಸಾಮಾನು ಇಸ್ಕೊಂಡಿದ್ದೀರಿ. ಬನ್ನಿ ಗಾಯ್ಸ್. ಗೋವಿಂದ ಗೈಸ್, ಸ್ವರ್ಗ ಯಾವಾಗಾದ್ರೂ ನೋಡಿದ್ದೀರಾ ಗೈಸ್? ಹೆವೆನ್ ನಾನು ತೋರಿಸ್ತೀನಿ ನೋಡಿ ಗೈಸ್. ಹೆವೆನ್ ತೋರಿಸ್ತೀನಿ ರೀ ಗೈಸ್. ನೋಡಿ ಗಾಯ್ಸ್, ಗೋವಿಂದ ಗೋವಿಂದ ಗೋವಿಂದ. ಬ್ಯೂಟಿಫುಲ್ ಗಾಯ್ಸ್, ಮಸ್ತ್ ಇದೆ ಗಾಯ್ಸ್. ತುಂಬ ಅಂದರೆ ತುಂಬ ರಶ್ ಐತೆ. ಸೊ ಪೂಜೆ ಮಾಡೋರು ಯಾರೇ ಕಾಯಿ ಎಲ್ಲ ತಂದಿರ್ತೀರಲ್ಲ ಪೂಜೆ ಮಾಡೋಕ್ಕೆ, ಸೊ ನೋಡಿ ಇಲ್ಲೇ ಪೂಜೆ ಮಾಡಿಕೊಂಡು ಹೋಗ್ಬೇಕು. ಸೊ ನಾವಿಲ್ಲಿ ರಶ್ ಇದೆ ಅಂತ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾವು ಮೇಲೆ ಮಾಡ್ತೀವಿ ಅಲ್ಲಿ. ಬನ್ನಿ ಗೈಸ್, ಹೋಗೋಣ. ರಶ್, ಭಯಂಕರ ರಶ್ ಇದೆ ಗೈಸ್. ನೋಡಿ ಪೂಜೆ ಮಾಡೋ ಜಾಗ ಇಲ್ಲೇ. ಸೊ ಯಾರ್ಯಾರು ಪೂಜೆ ಮಾಡ್ಬೇಕು ಅನ್ಕೊಂತ ಇದ್ದೀರೋ ಇಲ್ಲಿ ಪೂಜೆ ಮಾಡಿ. ಜನ ನೋಡಿ ಗೈಸ್. ಸೊ ನಾವು ಸ್ವಲ್ಪ ಮೇಲೆ ಮಾಡೋಣ ಅಂತ ಮೇಲೆ ಹೋಗ್ತಾ ಇದ್ದೀರಿ ಗೈಸ್. ನೋಡಿ ಇಲ್ಲೂ ಪೂಜೆ ಮಾಡ್ಬೋದು. ಅಲ್ಲಿ ಜಾಸ್ತಿ ಮಾಡ್ತಾರೆ ಪೂಜೆ, ಅಲ್ಲಿ ರಶ್ ಇತ್ತು ಮಾಡೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ಗೈಸ್. ಮಚ್ಚ ಪೂಜೆ ಮಾಡ್ತಾವನೆ. ಗಾಯ್ಸ್ ಜನ ನೋಡಿ ಗಾಯ್ಸ್, ಜನ ಎಷ್ಟು ಜನ ಇದಾರೋ.
ಅಧಿಕ వెళ్లి యాత్రికులు ప్లాస్టిక్ వాటర్ బాటిల్ మత్తు పదార్థాలు గంజాయి గుట్కా పాన్ ಗೈಸ್ ಫಸ್ಟ್ ಗೋಪುರ ಗೈಸ್ ಇದು ಮೆಟ್ಲತ್ತು ಹೋಗಿ ಬರೋ ಫಸ್ಟ್ ಗೋಪುರ ಇದು ಆಕಾಶಕ್ಕೆ ತಾಕದಂಗಿದೆ ಗೈಸ್. ಗೈಸ್ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ನಾನಿರೋದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಮೆಟ್ಲತ್ತದಾಗ ಫಸ್ಟ್ ಗೋಪುರ ಗೈಸ್ ನೋಡಿ, ಫಸ್ಟ್ ಗೋಪುರ ಇದು. ಸೊ ಇಲ್ಲಿಂದಾನೇ ಫಸ್ಟ್ ಸ್ಟೆಪ್ಸ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ನೋಡಿ ಗಾಯ್ಸ್. ನಮ್ಮ ಹನುಮಾನ್ ಚೇಪೆಕಾಯೇ ಕಿತ್ಕೊಂಡ್ಬಿಡ್ತೀವಿ ಜನ ಹತ್ರ. ಬನ್ನಿ ಗಾಯ್ಸ್ ಹೋಗೋಣ. ನೋಡಿ ಗಾಯ್ಸ್ ಇಲ್ಲಿ ಇದೆಲ್ಲ ಒಂದೊಂದು ಅವತಾರಗಳು ಗೈಸ್, ಒಂದೊಂದು ಅವತಾರ, ಅದು ಒಂದೊಂದು ಫೋಟೋ ಗೈಸ್. ಇಲ್ಲಿ ಫಿಕ್ಸಿಂಗ್ ಪಾಯಿಂಟ್ ಗೈಸ್, ಅಂದ್ರೆ ಚೆಕ್ ಮಾಡ್ತಾರೆ. ವಾಟರ್ ಬಾಟಲ್ ಸಮೇತ ಬಿಡಲ್ಲ ಇಲ್ಲಿ, ಚೆಕ್ ಮಾಡಿ ಬಿಡೋದಿಲ್ಲಿ. ಮುಂದೆ ಒಂದು ವಾಟರ್ ಬಾಟಲ್ ಸಮೇತನೂ ಬಿಡಲ್ಲ. ಸೊ ಇಲ್ಲಿ ಚೆಕ್ ಮಾಡಿಸ್ಕೊಂಡೇ ಹೋಗ್ಬೇಕು. ನೋಡಿ ಗೈಸ್ ಇಲ್ಲಿ ಚೆಕ್ಕಿಂಗು, ಬಾಟಲ್ ಸಮೇತ ಏನು ಬಿಡಲ್ಲ, ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡಿ ಗೈಸ್, 3450 100 ಮೆಟ್ಲು ಹತ್ಬಿಟ್ಟಿದ್ದೀರಿ. ಅಂದ್ರೆ ಟೋಟಲ್ 3550 ಮೆಟ್ಲು ಕಾಣಿಸ್ತಾ ಇದ್ದೀವಿ. 3550 ಮೆಟ್ಲು ಹತ್ಬೇಕು. ಜಸ್ಟ್ 100 ಮೆಟ್ಲು ಹತ್ತಿದೀವಿ ಅಷ್ಟೇ. ಬನ್ನಿ ಗೈಸ್. ಯಾರೋ ನೋಡಿ ಗೈಸ್ ಮೆಟ್ಲಿಗೂ ಕರ್ಪೂರ ಹಚ್ಚಿದ್ದಾರೆ. ಜನ ಮಾತ್ರ ಭಯಂಕರ ಇದ್ದಾರೆ ಗೈಸ್. ನೋಡಿ ಗೈಸ್ ಇದು ಹೆಂಗಿದೆಯೋ, ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು ಇದನ್ನ. ಗೈಸ್ ಇದೆ ನೋಡಿ ಎರಡನೇ ಗೋಪುರ. 100 ಸ್ಟೆಪ್ಸ್ ಆದ್ಮೇಲೆ ಬರೋದು ಎರಡನೇ ಗೋಪುರ ಇದು. ನೋಡಕ್ ಮಾತ್ರ ಚೆನ್ನಾಗಿದೆ. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ ತಿರುಪತಿನ. ಗೈಸ್ ಇಲ್ಲಿ ನೋಡಿ ಗೈಸ್, ಜಿಂಕೆ ಇದೆ ನೋಡಿ ಗೈಸ್. ಇಲ್ಲಿ ಜನಗಳ ಪಕ್ಕದಲ್ಲೇ ಓಡಾಡ್ತಾ ಇದೆ. ಬಾಯ್ ಬಾಯ್ ಗಾಯ್ಸ್. ಆಗಿಲ್ಲ ಗಾಯ್ಸ್, ಕುತ್ಕೊಂಡ್ಬಿಟ್ಟಿದ್ದೀರಿ. ಜನಗಳು ನೋಡಿ ಹೋಗ್ತಾನೆ ಅವ್ರೆ. ನನ್ನ ಕೈಯಲ್ಲಿ ಆಗಿಲ್ಲ ಗೈಸ್, ಕಾಲೆಲ್ಲ ನೋವು ಬಂದ್ಬಿಡ್ತು ಗೈಸ್. ನಾವಿಷ್ಟು ಕಷ್ಟ ಬೀಳ್ತಾ ಇದ್ದೀರಿ ಗೈಸ್ ಹತ್ತಕ್ಕ. ಈ ಮಗು ನೋಡು ಗೈಸ್, ಒಂದೊಂದು ಕರ್ಪೂರನೇ ಇಟ್ಕೊಂಡ್ ಬರ್ತೈತಿ. ಮಕ್ಕಳಲ್ಲ ಗೈಸ್, ದೇವರು ಮಕ್ಕಳಿಗೆ ನೋವು ಕೊಡಲ್ಲ. ಬನ್ನಿ ಗೈಸ್, ಇನ್ನೂ ಎಷ್ಟು ಹತ್ಬೇಕು ಗೈಸ್, ಇನ್ನೂ ಬೇಜಾನ್ ಸ್ಟೆಪ್ಸ್ ಹತ್ಬೇಕು ಗೈಸ್. 850 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಗೈಸ್. 850 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀರಿ ನಡ್ಕೊಂಡು. ನೋಡಿ ಗೈಸ್, ಇನ್ನೊಂದು ಜಿಂಕೆ ನೀರು ಕುಡಿತಾ ಇದ್ ಗೈಸ್. ಆಹಾ ಎಷ್ಟು ಚೆನ್ನಾಗಿದೆ ಗೈಸ್ ಇದು. ಮೇಲೆ ಮೇಲೆ ಚುಕ್ಕೆಗಳು ಸೂಪರ್ ಇದೆ ಗೈಸ್. ಬನ್ನಿ ಗೈಸ್. 900 ಸ್ಟೆಪ್ಸ್ ಹತ್ಬಿಟ್ಟಿದ್ದೀರಿ. 2650 ಸ್ಟೆಪ್ಸ್ ಬಾಕಿ ಇರೋದು. ಬನ್ನಿ ಗೈಸ್, ಬೇಗ ಹತ್ಬಿಡೋಣ ಗೈಸ್. 1000 ಸ್ಟೆಪ್ಸ್ ಹತ್ಬಿಟ್ಟಿದ್ದೀರಿ ಗೈಸ್ ಆಲ್ರೆಡಿ. ನಾವು 1000 ಸ್ಟೆಪ್ಸ್ ಹತ್ತಿ 1001ನೇ ಸ್ಟೆಪ್ ಕಾಲಿಕ್ತಾ ಇದ್ದೀರಿ ಗೈಸ್. ಅಲ್ಲಿ ಕಾಣಿಸ್ತಿದೆ ನೋಡಿ ಗೈಸ್, 1300 ಮೆಟ್ಲು ಹತ್ತಿದ್ದೀರಿ. ಇನ್ನೂ 2250 ಮೆಟ್ಲಿದೆ ಗೈಸ್. 2250 ಮೆಟ್ಲು ಬಾಕಿ ಇದೆ ಇನ್ನು.
ಲಿಟ್ರಲಿ ಹೇಳ್ತಾ ಇದ್ದೀನಿ ಗಾಯ್ಸ್, ಬರ್ತಾ ಬರ್ತಾ ಅಪ್ಪು ಆಗ್ತಾ ಇದೆ ಗೈಸ್, ಫುಲ್ ಅಪ್ಪಿದೆ ಗೈಸ್. ಆಗ್ತಾ ಇಲ್ಲ ಮಚ್ಚಿ ಗಾಯ್ಸ್, ಸೀರಿಯಸ್ ಆಗಿ ಆಗ್ತಾ ಇಲ್ಲ ಗಾಯ್ಸ್. ಫಸ್ಟು ಒಂದ್ಸರಿ ಬಂದಿದೆ ಗಾಯ್ಸ್, ಭಯಂಕರ ಹತ್ತಿದೆ ಗಾಯ್ಸ್. ಯಾಕೋ ಈ ಸರಿ ಮೆಟ್ಲಿಗೆ ಲೈಟ್ ಹಿಂಗ್ ಕಂತಿರ್ತೈತೆ ಗಾಯ್ಸ್, ಚಕ್ಕರ್ ಹೊಡಿತೈತೆ. ಮಲ್ಕೊಂಡ್ಬಿಟ್ಟಿದೀನಿ ಗಾಯ್ಸ್. ಹೆಂಗನ ಹೋಗ್ತೀರಾ ಹಿಂಗೆ ಬೊಕ್ಕೊಂಡು ಹೆಂಗ್ ಹೋಗ್ತಾ ಇದ್ದೀರಾ? ಬೆಂಡ್ ಐಕೊಂಡ್ పోతారు ಮಾಷಲ್ಲ ನಡ್ಸಕ್ಕೆ ಅವತಾ ಉಂಡ್ಲೆ ಗಾಯ್ಸ್. ಸೀರಿಯಸ್ ಆಗಿ ಗಾಯ್ಸ್, ತಿರುಪತಿಗೆ ಬಂದ್ರೆ ಸ್ಟೆಪ್ಸ್ ಹತ್ತಿ ಗಾಯ್ಸ್. ಇದೆಲ್ಲ ಒಂಥರ ಥ್ರಿಲ್ಲಿಂಗ್ ಗಾಯ್ಸ್, ಅಡ್ವೆಂಚರಸ್ ಅನ್ಕೊಳ್ಳಿ ಗಾಯ್ಸ್. 2000 ಸ್ಟೆಪ್ಸ್ ಹತ್ತಿರದಲ್ಲಿದ್ದೀರಿ ಗಾಯ್ಸ್. ಕಾಲಲ್ಲಿ ಸ್ಟ್ರೆಂತ್ ಇಲ್ಲ ಗಾಯ್ಸ್. ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಜೋಸ್ ಇವಾಗ ಇಲ್ದೋಗಿದೆ ಗೈಸ್. ಅಪ್ಪ ಗಾಯ್ಸ್ ಬಂದಿದೆ ನಾನು ಫಸ್ಟು, ಆದ್ರೆ ಇವಾಗಲ್ಲ. ಫಸ್ಟ್ ಆಗಿಲ್ಲ. ಈ ವಯಸ್ಸಾಗ್ತೈತಲ್ಲ ಗಾಯ್ಸ್. ವಯಸ್ಸು ಐವತ್ತಾಗಿರ್ತೈತಾ? ಬನ್ನಿ ಗಾಯ್ಸ್. ಗಾಯ್ಸ್ 2000 ಗಾಯ್ಸ್ ಕಂಪ್ಲೀಟೆಡ್. ಸೊ ಗೈಸ್, ಅವಾಗಲೇ ತೋರಿಸ್ದಂಗೆ ಅಭಿಬ್ರೋ ಹೇಳಿದಂಥ ಗೋಪುರ 2ನೇ ಗೋಪುರ ಅದು. ಇದು ಬಂದು 3ನೇದು. ಇದು ಗೋಪುರ ಬಂದ್ಬಿಟ್ಟು ಎಷ್ಟು ಸ್ಟೆಪ್ಸ್ ಅಂತ ಬರುತ್ತಂದ್ರೆ 2,050 ಚಿಲ್ಲರೆ ಬರುತ್ತೆ. ಇನ್ನು ನಮಗೆ ಸ್ಟೆಪ್ಸ್ ಹೋಗ್ಬೇಕಾಗಿರೋದು 1500 ಬಾಕಿ ಇದೆ. ಅದು ಮುಂದೆ ನೋಡ್ಕೊಂಡು ಹೋಗೋಣ. ಸೊ ಗೈಸ್ ಎಲ್ಲ ಫಾಲೋ ಮಾಡಿ, ಎಂಜಾಯ್ ಮಾಡಿ. ಗೋವಿಂದ. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್, ವ್ಯೂ. ಮಾವಿನಕಾಯಿ ಒಬ್ಬ ತಿಂತವನೆ, ಮಾಜ ಒಬ್ಬ ಕುಡಿತಾವನೆ, ತಿಂದ್ಬಿಟ್ಟು ಬಾಯಿ ಒರೆಸ್ಕೊಂತವನೆ. ಜನಗಳೆಲ್ಲ ಬರ್ತಾವ್ರೆ. ಇನ್ನು 3ನೇ ಗೋಪುರ ಹತ್ರನೇ ಇದ್ದೀರಿ ನಾವು. ಬನ್ನಿ ಗೈಸ್, ನಾವಿವಾಗ 3ನೇ ಗೋಪುರ ದಾಟಿ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ ನಾವು 3. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇದೆ ಗೈಸ್. ಒಬ್ಬೊಬ್ರು ಮಣ್ಕಾಲಲ್ಲಿ ನಡೀತಾವ್ರೆ, ಒಬ್ಬೊಬ್ರು ಬೊಕ್ಕೊಂಡು ಭಂಡಾರಾಗ್ಲಿ ಇಟ್ಕೊಂಡು ಹೋಗ್ತಾವ್ರೆ, ಒಬ್ಬೊಬ್ರು ಕರ್ಪೂರಾಗ್ಲಿ ಹಚ್ಕೊಂಡು ಹೋಗ್ತಾವ್ರೆ. ಅವ್ರವ್ರದ್ದು ಒಂದೊಂದು ಪಬ್ದಿಗಳು. ಇಲ್ಲಿರೋರ್ನ ಕೇಳಿ ನೋಡೋಣ. ಮಕ್ಕಳು ನೋಡಿದ್ರೇ ಬೇಜಾರಾಗ್ತಿದೆ ಗೈಸ್. ಕೇಳಿ ನೋಡೋಣ ಇಲ್ಲಿರೋರ್ನ ಏನು ಹೇಳ್ತಾರೆ ಏನು ಅನ್ನೋದನ್ನ. ಗೈಸ್ ರ್ಯಾಂಡಮ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ಎಲ್ಲಾರನು. ಅಂದರೆ ಅವ್ರವ್ರ ಅನುಭವಗಳು ಹೆಂಗೈತೆ, ಅವ್ರವ್ರ ಫೀಲಿಂಗ್ಸ್ ಹೆಂಗೈತೆ, ಇಲ್ಲಿ ಮೆಟ್ಲಿಕ್ಕೆ ಬರ್ತಾರಲ್ಲ ಅವ್ರವ್ರ ಇದು ಹೆಂಗೈತೆ ಅಂದ್ಬಿಟ್ಟು ರ್ಯಾಂಡಮ್ ಕ್ವಶನ್ಸು. ಯಾರು ಸಿಗ್ತಾರೋ ಅವ್ರಿಗೆ ರ್ಯಾಂಡಮ್ ಕ್ವಶನ್ಸ್ ಕೇಳೋದು. ಸೊ ನಾನು ಮುಂದೆ ಇವಾಗ ಯಾರು ಬಂದರೆ ಅವ್ರನ್ನ ಕ್ವಶನ್ ಕೇಳೋದೆ ಗೈಸ್. 3 ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಆನ್ಸರ್ ಮಾಡಲ್ಲ ಅಣ್ಣ. ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕ್ವಶನ್ಸ್ पूछता हूँ, आंसर करते हो? ಹಿಂದಿ ಇರೋ ಗೈಸ್. ಇಲ್ಲಿ ಇವಾಗ ತಿರುಪತಿಗೆ ಬಂದಿದ್ದೀರಿ, ಅವ್ರ ಅನುಭವ ಹೆಂಗೈತೆ, ಮೆಟ್ಲತ್ತೋದು ಏನು ಎಲ್ಲ ಕೇಳೋಣ. हम कर्नाटक से आया, हमारा यूट्यूब चैनल है. यहाँ सभी भक्तादि लोग आते हैं ना, सभी का एक एक रहता है. आपका फीलिंग कैसा है? ऐसा अलीपिरी क्लाइंबिंग कर आए हैं ना, आपका फीलिंग कैसा है इसमें? या आपका फीलिंग्स है बहुत अच्छा है, वेरी प्लेजेंट है. एंड स्टेप बाय स्टेप devotees are very eagerly want to see the God Lord Venkateshwara. So many people are coming to the walk. Earlier it was not very few people there, but since last 1-2 years everyone want to walk from this way. ನೋಡಿ ಗೈಸ್, ಅವರು ದೇವ್ರನ್ನ ನೋಡೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರಂತೆ. ಸೊ ಇವಾಗ ಸರ್ ನೀವು ಎಲ್ಲಿಂದ ಬಂದಿರೋದು? ಕಾಸೆ हमके हैदराबाद के साथ है ना, हैदराबाद के ಹೈದ್ರಾಬಾದಿಂದ ಬಂದಿದ್ದಾರೆ ಗೈಸ್ ಅವರು. ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. every meets there is arrangement, some toilets, water facilities, every facilities is अच्छा है, बहुत अच्छा है. तुम आओ and visit करो, लॉर्ड वेंकटेश्वर दर्शन करो, बहुत अच्छा है. ನೋಡಿ ಗೈಸ್, ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ, ವಾಶ್ರೂಮ್ಸ್ ಚೆನ್ನಾಗೈತೆ, ಎಲ್ಲ ಇಲ್ಲಿ ಫುಡ್ ಫೆಸಿಲಿಟೀಸು ಚೆನ್ನಾಗಿದೆ ಗೈಸ್. ಬಟ್ ಏನಂದರೆ ಸ್ವಲ್ಪ ರೇಟ್ ಅಷ್ಟೇ, ಸ್ವಲ್ಪ ಪ್ರೈಸು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದೊಂದೇ ಇಲ್ಲಿ ಡಿಸ್ಅಡ್ವಾಂಟೇಜು. ಬೇರೆ ವಾಶ್ರೂಮ್ಸು, ಟಾಯ್ಲೆಟ್ಸು, ಲೇಡೀಸ್ಗೆ ಎಲ್ಲ
ಪ್ಯೂರಿಟಿ ಆಗೈತೆ, ಸೂಪರ್ ಆಗೈತೆ. ಸೊ ಹಂಗೆ ಬನ್ನಿ ಎಲ್ಲಾರ್ದು ఒపీనియన్స్ ಕೇಳೋಣ. లెట్స్ గో గైస్. తెలంగాణ మాది యూట్యూబ్ ఛానల్ ఉంది, మేము కర్ణాటక నుంచి వచ్చిండేది. మీరు ఈ స్టెప్స్ అంతా ఎక్కి వస్తారు కదా, సో మీకు అయ్యే అనుభవం ఏంటి? ఈ స్టెప్స్ ఎక్కి వచ్చేదానికి మీకు అయ్యే అనుభవం ఏంటి? మీ ఫీలింగ్స్ ఎట్లుంటాయి? దేవుని భక్తి, దేవుని నమ్మకం. కెమెరా దేవుని మీద భక్తి. ఇక్కడ ఫెసిలిటీస్ అంటే వాష్రూమ్స్ అవి ఇవి క్లీన్ అవైలబుల్, అవన్నీ క్లీన్గా ఉన్నాయి, క్లీన్. हाइजीन. थैंक्स गाइस. बन्नी गाइस खेलाना भैया. हम कर्नाटका से आया, हमारा यूट्यूब चैनल है. हम थोड़ा क्वेश्चंस पूछते हैं. आप कहाँ से? हाँ? झारखंड से. झारखंड. आपका लैंग्वेज क्या है? हिंदी. हिंदी. आप यहाँ का काम कर रहे हो क्या आप? हाँ, कंपनी में काम करते नहीं, आप दर्शन के लिए आया कि दर्शन के लिए. कैसा है आपका एक्सपीरियंस दर्शन? वो फ्रेंड लोग आएगा ना, उसी फ्रेंड लोग लेकर. फ्रेंड्स के साथ आया? हाँ. स्टेप्स अभी क्लेम करके आया ना आप? कैसा था एक्सपीरियंस? और डिफिकल्ट था और इजी था? वो थोड़ा डिफिकल्ट है. डिफिकल्ट था. हाँ. भगवान को देखने के लिए वेट कर रहे हो क्या? और भी कई को आता. वो इजी था, मतलब थोड़ा क्या कष्ट था चढ़ने में. भगवान को देखने के लिए आता है. हाँ, देखना कि है. आपका दर्शन अच्छा से होना हमारा खुशी है. कई गुण कई गुण ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಶೇಕ್ ಹ್ಯಾಂಡ್ ಗೈಸ್. ಪಾಪ ಅಮ್ಮಾಯಿಕ ಗೈಸ್ ಏನು ಗೊತ್ತಾಗ್ತಾ ಇಲ್ಲ ಬಿಡಿ. ಥ್ಯಾಂಕ್ ಯು ಬೈ. ಬನ್ನಿ ಗೈಸ್, ಇಲ್ಲಿ ಬ್ಯಾಚ್ ಇದ್ದಾರೆ. ಹಲೋ ಬೈ ಬನ್ನಿ ನೋಡಿ ಗೈಸ್. ಹಾ ಬನ್ನಿ ಸರ್. ಇವ್ರು ಆವಾಗ ಸಿಕ್ಕಿದ್ರು ಗೈಸ್, ಮಿಸ್ ಆಗೋದ್ರು. ಹಾ ಹೇಳಿ ಸರ್. ನಾವು ಫಸ್ಟ್ ಟೈಮ್ ಬರೋದು ಕಾಸರಗೋಡ್ನವರು. ಕಾಸರಗೋಡು ಅಂದ್ರೆ ಕನ್ನಡವೇ, ನಮ್ಮ ಗಡಿನಾಡ ಅಂತ ಇರ್ತೇವಲ್ಲ. ಮೊದಲು ಕೇರಳ ಆಗಿತ್ತು 1980 ಇದು ಸಾರಿ, ಮೊದಲು ಕರ್ನಾಟಕ ಆಗಿತ್ತು. 80 ಕೇರಳಕ್ಕಾಗಿ ಕೊಟ್ಟರು ಅರ್ಧ ಪೀಸ್ ಹಾಗೆ. ನಾವು ಏನ್ ಇಲ್ಲಿ ಕೇಳ್ತಾ ಇರೋದಂದ್ರೆ ಕ್ವಶನ್, ಇವಾಗ ಇಲ್ಲಿ ಅಷ್ಟು 2000 ಚೇಂಜ್ ಮೆಟ್ಲ್ ಆಗೋಗಿದೆ ಆಲ್ರೆಡಿ. ಮುಗಿಸ್ಬಿಟ್ಟು ನೀವು 3ನೇ ಗೋಪುರ ದಾಟಿ ಬರ್ತಾ ಇದ್ದೀರಾ. ಇವಾಗ ಇಲ್ಲಿ ಬರೋದ್ರಲ್ಲಿ ನಿಮ್ಮ ಅನುಭವ ಏನು? ಅಂದ್ರೆ ಎಲ್ಲ ಸ್ವಚ್ಛತೆ ಹೆಂಗೈತೆ, ಫುಡ್ ಹೆಂಗೈತೆ, ಪ್ರೈಸ್ಗಳು ಹೆಂಗೈತೆ, ಹತ್ತಿ ಬರೋಕೆ ನಿಮ್ಗೆ ಕಷ್ಟ ಆಯ್ತಾ? ಕೇರಳಕ್ಕೆ ಕಂಪೇರ್ ಮಾಡ್ತಿದ್ರೆ ರೇಟ್ ಕಡಿಮೆ. ಅಂದ್ರೆ ಆ ಮೆಟ್ಲಿಗೆ ಹತ್ತಿ ತರಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಇದೆ ಅಲ್ಲ, ಆದ ಕಾರಣ ಅಷ್ಟು ರೇಟ್ ಇಲ್ಲ. ಕ್ಲೀನ್ನೆಸ್ ಇದೆ, ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಕೆಲವರು ಬಿಸಾಡ್ತಾರೆ, ಕೆಲವರು ಆ ಮೆಟ್ಲನ್ನು ಆರಾಧಿಕೊಂಡು ಬರ್ತಾರೆ. ಆಗ ಆರಾಧಿಸುವವರು ಇದ್ದಾರೆ, ಸಿಕ್ಕಿದಲ್ಲಿ ಕಸವನ್ನು ಎಸೆಯುವವರು ಇದ್ದಾರೆ. ಆಗ ನೆಕ್ಸ್ಟ್ ಬರೋರು ಆ ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲೆಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅದನ್ನು ಹಾಕಿದ್ರೆ ಬೆಟರ್. ಸೂಪರ್ ಗಾಯ್ಸ್, ಇದು ಪಾಯಿಂಟ್. ಎಲ್ಲಂದ್ರೆ ಅಲ್ಲಿ ಹಾಕಿದ್ದಾರೆ ಕಸನ, ಇವ್ರು ಹೇಳೋ ತರ ಡಸ್ಟ್ಬಿನ್ ಇಕ್ಕಿದ್ರೆ ಇನ್ನೂ ಒಳ್ಳೇದಾಗ್ತೈತೆ. ಕೆಲವರು ಆ ಮೆಟ್ಲನ್ನು ಪೂಜೆ ಮಾಡ್ಕೊಂಡು ಬರ್ತಾರಲ್ಲ, ಆಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಅದ್ರ ನಾವು ಸಿಕ್ಕಿದಲ್ಲಿ ಬಿಸಾಡಬಾರ್ದು. ಸೂಪರ್ ಗೈಸ್, ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಬನ್ನಿ. ಓಕೆ, ಬಾಯ್ ಬಾಯ್ ಸರ್, ತುಂಬಾ ಥ್ಯಾಂಕ್ಸ್ ಗೈಸ್. ಇನ್ನೊರು ನಮ್ಮ ತಮ್ಮ ಅವ್ರು ಸಿಕ್ಕಿದ್ದಾರೆ, ನಮ್ಮ ಅಣ್ಣ ಅವರು. తమిళ తెలుగు మా అన్నయ్య సిక్కిండారు. మేము కర్ణాటక నుంచి వచ్చిండేది. మాది యూట్యూబ్ ఛానల్ ఉంది. సో మీకు తిరుపతి గురించి ఏమేమి తెలుసు? మీన్స్ మీరు ఇప్పుడు మెట్లంతా ఎక్కొచ్చారు, మీ ఎక్స్పీరియన్స్ ఏంటి? మీకు కష్టం అయ్యిందా, లేకుంటే మీకు ఏమన్నా మీన్స్ మీ ఎక్స్పీరియన్స్ ఏంటి? మాకైతే ఇప్పుడు స్టెప్స్ ఎక్కి వచ్చినందుకు బాగా ఇబ్బంది అయింది. మేము మళ్ళీ ఇంకో 5 years వరకు ಆ ಲಿಫ್ಟ್ పెట్టిస్తే బాగుంటుంది అని అనిపిస్తుంది. ಲಿಫ್ಟ್ ಇಕ್ಸ್ಬೇಕಂದೆ ಗೈಸ್, ನೋಡಿ ಲಿಫ್ಟ್ ಅಂತ ಎಕ್ಸಿ ಲಿಫ್ಟ್. ಮತ್ತೆ ಇನ್ನ ಏನೇನ್ ಮಾಡ್ಬೇಕು ಹೇಳ್ಬಿಡಿ, ఇంకా ఏమేం చేయాలా చెప్పేయడండి. ఇంకా మధ్యలో ఇప్పుడు ఒక 4-5 స్టేట్ల పబ్లిక్ వస్తారు కాబట్టి మన తెలంగాణ ఫుడ్ అరేంజ్ చేస్తే మాకు కొంచెం మంచిగా ఉంటుంది అనిపిస్తుంది. ಫ್ರೀ ಫುಡ್ కదా ಬೆಸ್ಟ್ ಗೈಸ್. ಫ್ರೀ ಫುಡ್ ಏನಾದ್ರು ಅರೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಇಲ್ಲೆಲ್ಲ ರೇಟ್ಗಳು ಜಾಸ್ತಿ ಗೈಸ್, ರೇಟ್ ಚೆನ್ನಾಗಿದೆ. మీ ఊరు బ్రో? మాది వరంగల్. ఇది యశు చిన్ను బ్లాగ్స్ అని సబ్స్క్రైబ్ చేసుకోండి యూట్యూబ్ లో. ఓకే బ్రో, థ్యాంక్ యూ బాయ్. ఒకసారి చెప్పు బ్రో, ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂತವ್ರೆ, ನೋಡೋಣ ಗೈಸ್. మీరంతా వస్తారు బ్లాగ్ లో. ఓకే
సబ్స్క్రైబ్ చేసుకోండి. థ్యాంక్ యూ ಬ್ರೋ, ಥ್ಯಾಂಕ್ ಯು ಬ್ರೋ. ಗೈಸ್ ಇವನು ಅಜ್ಜಿಗಳನ್ನೆಲ್ಲ ಕೇಳು ಅಂತ ಹೇಳ್ತಾವನು ಗೈಸ್. ಅಪ್ಪಿ ಹೋಗ್ಬಿಟ್ಟು ಮೈಕ್ ಇಕ್ಬಿಟ್ಟು ಅಜ್ಜಿ ತಿರುಪತಿ ಬಗ್ಗೆ ಏನಾದರೂ ಹೇಳು ಅಜ್ಜಿ, ಹೋಗಪ್ಪ ಆ ಕಡೆ ಅಂದ್ಬಿಟ್ರೆ ಎಲ್ಲರ ಮುಂದೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಗೈಸ್. ನಗಿರಿ ಗೈಸ್, ಕಾಮಿಡಿ ಇದು. 2450 ಮೆಟ್ಲು ದಾಟಿ ಹೋಗ್ತಾ ಇದೀವಿ ನಾವು. ಇನ್ನು 1450 ಮೆಟ್ಲು ರಿಮೈನಿಂಗ್ ಇದೆ ಗೈಸ್ ಅಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲೇ ಕುತ್ಕೊಂಡು. ನಮ್ಮ ತಾತ ಅವರೆಲ್ಲ ಇದ್ದಾರೆ, ಕುತ್ಕೋಬಾ ತಾತ. ರ್ಯಾಂಡಮ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಇಂದ. ಬಾ ಬ್ರೋ, ర్యాండమ్ క్వశ్చన్స్ అడుగుతా ఉన్నాను నేను కర్ణాటక నుంచి వచ్చినది, బెంగళూరు మాది. యూట్యూబ్ ఛానల్ ఉంది. ಸೊ ಇವಾಗ ಇಲ್ಲಿಂದ ಮೆಟ್ಲೆಕ್ಕಿ ಬರ್ತಾ ಇದಾರೆ. ನಾನು ತುಂಬಾ ಜನ ಕೇಳಿದೆ, తమిళ తెలుగు మాట్లాడుతుంది బ్రో. ఇక్కడి నుంచి మెట్లెక్కి అంతా వస్తూ ఉంటారు. సో ఇదంతా పెట్టుకొని పోతా ఉంటారు. చాలా జనాలు చూస్తూ ఉంటాను. సో మీరు మొక్కొని ఉండేదానికి పెడతా ఉండేదా, లేకుంటే మొక్కు తీర్చుకోనికి పెడతా ఉండేదా? ఇప్పుడు కొంతమంది అయితే మొక్కు ఉంటుంది, వాళ్ళు తీరినాక పెడతారు. కొంతమంది అయితే నాకు ఇది జరగాలి అనేసి పెట్టుకొని పోతారు. మీకేమైనా మంచి జరిగిందా బ్రో? జరిగింది. కాదు, మీ ఎట్లుంది? కష్టంగా ఉందా లేకుంటే ఆరాంగా ఉందా? మీ ఫెసిలిటీస్ ఎట్లుంది బ్రో? ఇక్కడ వాష్రూమ్స్ ఫెసిలిటీస్ అంతా బాగానే ఉంది, కానీ ఫుడ్స్ రేట్ కొంచెం చాలా కదా. అవును, అందరూ అదే చెప్తున్నారు బ్రో. ఓకే బ్రో, మంచిది. కానీ దేవుడు ఆరాంగా పెట్టుకొని పోతున్నారు, ఆరాంగా పెట్టుకొని పోతున్నారు. థ్యాంక్స్ బ్రో, థ్యాంక్స్. సూపర్ గైస్ ఫైనలీ సుస్తాಗ್ಬಿಟ್ಟಿದೆ. ಎಷ್ಟು ಮೆಟ್ಲು ಐತಾ ఇంకా? ఎన్ని ಮೆಟ್ಲು ఉండా ఇంకా? 2050 ಅಂದ್ರೆ 2050 ಮೆಟ್ಲಿದೆ ಗೈಸ್. ఇంకా ఉండేదా? అయిపోయిందా? అయిపోయింది కాదు, అయిపోయింది. నీకే నేను అందరినీ ఇక్కడ క్వశ్చన్లు అడుగుతా ఉన్నాను. నేను మాది బెంగళూరు నుంచి వచ్చిండేది. అందరినీ అడుగుతా ఉన్నాను క్వశ్చన్. మిమ్మల్ని ఒక క్వశ్చన్ అడుగుతాను. ఇంత జనాలంతా పోతా ఉండరు అంటే 18 years 19 years 20 ఇయర్లు చిన్నోళ్ళంతా వయసు చిన్నోళ్ళంతా సుస్తుపడి కూర్చుంటా ఉండరు. మీరు ఎట్లా తాత ఇంత స్ట్రెంత్ గా పోరాడుతూ ఉండరు? ఎందుకంటే మేము అప్పటి నుంచి గట్క అది అన్నం అనేది తిన్నాం కదా. ఏమేమి తిన్నారు? గట్క అంటే రాగి సంకట, మళ్ళా సంకట, మరి మక్క ಬುಡದಿ దాన్ని ದಂಚ್ಕೊಂಡು ತಿಂటుంಡಿ. ನೋಡಿ ಗಾಯ್ಸ್, ಅವರು ನಾವು ಅಲ್ಲಿಂದ ಅತಿ ಸುಸ್ತಾಗಿ ಕುತ್ಕೊಂಡು ಬರ್ತಾ ಇದೀರಿ. ಈ ತಾತ ಅವಾಗಿಂದ ನೋಡ್ತಾ ಇದೀನಿ, ರಾಕೆಟ್ ತರ ಹೋಗ್ತಾರ ಗಾಯ್ಸ್. ಸೂಪರ್ ತಾತ. ಯಾರು ನಿಮ್ಮ ಫ್ರೆಂಡ್ಸ್ ಬಂದಿರಾ? మీ ಫ್ರೆಂಡ್ಸ್ ಅಲ್ಲಿ ನೋಡಿ ಸರ್, ಫ್ರೆಂಡ್ಸ್ ಆಯ್ ಮಾಡಿ, ಬ್ಲಾಗ್ ಆಯ್ ಮಾಡಿ. ಅವ್ರಿಗೆ ಆಯ್ ಮಾಡಕ್ಕೆ ಹೇಳಿ. ಆಯ್ ಮಾಡಿ, ఆయ్ ಮಾಡಿ. ఇంకొక ముసలాయన? మీరు ముసలాయన కాదు తాత. లేదు, నాకన్నా ముసలాయన. ఇంకా స్టామినా తాత మీరు. చూడి వీళ్ళంతా ఎత్తేకి పాపము కష్టం పడుతూ ఉండరు, మీరు సర్రని ఎత్తా ఉండరు. దేవుని నుంచి వచ్చినప్పుడు కష్టం అన్నాక ఇక్కడ రావాల్సిందే కదా. ఏం రష్ ఉంటుందా? ఉండేలేదా? రెస్ట్ ఆడాడ రెస్ట్ తీసుకుంటున్నాం కదా. ఇప్పుడు ఇప్పుడు దర్శనం పోతారా మీరు? ఓకే తాత, మంచిది. కానీ మీ ఫ్రెండ్స్ అంతా లేచిరే. బాయ్. సబ్స్క్రైబ్ టు మై ఛానల్ గాయ్స్. బాయ్. ఇప్పటి చూడే మీ ఫ్రెండ్సేనా? ఏం తాత మీ ఎనర్జీ ఏం తాత? ఇంత ఫాస్ట్ గా వస్తూ ఉండరు. స్ట్రెంత్, మీ స్టామినా భగవంతుని దయ వల్ల ఫాస్ట్ గా వస్తున్నాం. భగవంతుని దయ వల్ల ఇట్లాగే ఇంకా బాగుండాలి. ఇంకా బాగుండాలి. అందరం పిల్ల జల్ల అంతా పాడి పంట మంచిగా ఉండాలి. చెప్పినది 65 మా చేతులు అవుతాం లేదు తాత. మేము ఇంకా పోతాం. సంగటి తినేదా? ఫుల్ స్ట్రెంత్. 65 మీకు 50 నేను 60 ఉంటా. నేను 60. ಹಿಂಗೇರಿ ಚೆನ್ನಾಗಿರಿ, ಇಟ್ಲೇ ಬಾಗುಂಡ ಫ್ರೆಂಡ್ಸ್. మీరు ಪ್ರತಿ ವರ್ಷಮೂ ತಿರುಪತಿಗೆ ಇಟ್ಲೇ ರಂಡ. ಬಾಯ್ ತಾತ, ಬಾಯ್. ಗಾಯ್ಸ್ 60 ವರ್ಷದವರು ರಾಕೆಟ್ ಹೋದಂಗೆ ಹೋಗ್ತವ್ರು ಗಾಯ್ಸ್. ನಾನು ಇವನೆಲ್ಲ ಜ್ಯೂಸ್ ಬಾಟಲ್ ಕುಡ್ದು ಬಿಸಾಕೋದು,
5 ನಿಮಿಷ ಕುತ್ಕೊಂಡು ಹೋಗ್ತಾ ಇದ್ದೀರಿ ಗೈಸ್. ಏನ್ ಗೈಸ್ ಇದು 60 ವರ್ಷದವ್ರು ಗೈಸ್. ಸೂಪರ್ 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 ಸೂಪರ್. ಬನ್ನಿ ಗೈಸ್ ಹೋಗೋಣ. ಇನ್ನೇನು ಆಗೋಯ್ತು ಗೈಸ್, ಇಟ್ಸ್ ಗೋ. ಸಾಕತ್ ನಿಖಿಲ್. ಗೈಸ್ ಫೈನಲಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ನೋಡ್ಬೋದು, ಆಂಜನೇಯ ಸ್ವಾಮಿ ಕಾಣಿಸ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿಗೆ ಬಂದರೆ ಒಂಥರ ಸಮಾಧಾನ ಗೈಸ್. ಸೊ ನೋಡಿ ನೋಡಿ ಗೈಸ್, ಝೂಮ್ ಮಾಡ್ಬಿಡ ಹಂಗೆ. ನೋಡಿದ್ರ ಗೈಸ್, ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ತಿರುಪತಿಯಲ್ಲಿ. ಮಸ್ತಾಗಿರುತ್ತೆ ಗೈಸ್, ವಿಸಿಟ್ ಮಾಡಿ ಗೈಸ್. ಫೈನಲಿ ಮನ್ಕಾಲ್ ಮೆಟ್ಲ ಹತ್ರ ಬಂದಿದ್ದೀನಿ. ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಗೈಸ್, ಚಾರ್ಜ್ ಇಲ್ಲ ಅಂತ, ಅದಕ್ಕೆ ಮಚ್ಚ ಫೋನಿಂದ ಮಾಡ್ತಾ ಇದ್ದೀನಿ. ಫೈನಲಿ ಮನ್ಕಾಲ್ ಮೆಟ್ಲ ಹತ್ರ ಬಂದಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಚಾರ್ಜಿಂಗ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಇಲ್ಲಿವರೆಗೂ ಬಂದಿದ್ದೀರಿ ಗೈಸ್, ಬನ್ನಿ. ಗೈಸ್, ಸೊ ನಂದು ಚಾರ್ಜಿಂಗ್ ಫೋನ್ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಚಾರ್ಜಿಂಗ್ ಹಾಕೊಂಡು ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀರಿ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕು. ಇಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಗೈಸ್, ಗುಂಡೋಡ್ಸ್ಕೊಂಬರಕ್ಕೆ ಹೋಗಿದ್ರು. ಸೊ ಫೋನ್ ಮಾಡ್ಬೇಕು ಅವ್ರಿಗೂ. ಸೊ ಇದು ನಾವು ಅಲಿಪಿರಿ ಮೆಟ್ಟ ಹತ್ತಿದ್ದು ವ್ಲಾಗು. ಸೊ ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅನ್ನೋವರೆಗೂ ಬಾಯ್ ಹೇಳ್ತಾ ಹುಷಾರಾಗಿರಿ ಗೈಸ್, ಬಾಯ್.